ಕುಣಿಗಲ್ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರವನ್ನ ತಮ್ಮ ಕುಟುಂಬದ ಹಿಡಿತದಲ್ಲಿ ಇಟ್ಟುಕೊಂಡು ಅಧಿಕಾರದಿಂದ ಎಲ್ಲಿ ವಂಚಿತರಾಗ್ತೇವೋ ಎಂಬ ಭಯದಿಂದ ಜೆಡಿಎಸ್ ಹಾಗೂ ಬಿಜೆಪಿ ಎನ್ಡಿಎ ಒಕ್ಕೂಟದ ನಾಯಕರುಗಳು ಚುನಾವಣಾ ಅಧಿಕಾರಿಯ ಮೇಲೆ ಏಲಸಲ್ಲದ ಆರೋಪ ಮಾಡಿ ಹಲ್ಲೆ ಮಾಡಿದ್ದಾರೆ. ಶಾಸಕರಾದ ಡಾ ಎಚ್ ಡಿ ರಂಗನಾಥರವರ ಬಗ್ಗೆ ವಿರೋಧ ಪಕ್ಷದ ನಾಯಕರು ಮಾಡಿರುವ ಯಾವುದೇ ಆರೋಪಕ್ಕೆ ಹುರುಳಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗಣ್ಣಗೌಡ ತಿಳಿಸಿದ್ದಾರೆ. ತಾಲೂಕಿನ 19 ವಿಎಸ್ಎನ್ ಸೊಸೈಟಿಗಳು ಇದ್ದು ಬಹುತೇಕ ಆಡಳಿತ ಚುಕ್ಕಾಣಿಯನ್ನ ಜೆಡಿಎಸ್ ಹಾಗೂ ಬಿಜೆಪಿ ಹಿಡಿದಿದೆ. ಶಾಸಕರ ನೇತೃತ್ವದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಮುಂದಾದರೆ ವಿರೋಧ ಪಕ್ಷದ ಮುಖಂಡರುಗಳು ಏಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಸಹಕಾರ ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುತ್ತಿರುವುದಕ್ಕೆ ಹತಾಶೆಗೊಂಡು ದಬ್ಬಾಳಿಕೆ ಹಾಗೂ ಗೂಂಡಾವರ್ತನೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೇಗೂರು ಮೂರ್ತಿ, ಸಿಎಚ್ ರವಿಕುಮಾರ್, ಮೋದೂರು ಸುರೇಶ್, ಮುನಿಯಪ್ಪ, ದೀಪಕ್, ಮೋಹನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಎನ್ಕೆಎಸ್ ಟಿವಿ, ಕುಣಿಗಲ್. ಮಾಡಬೇಕು ಸುಮ್ ಜನಗಳ ಅಪಪ್ರಚಾರ ಮಾಡಬೇಕು. ಡಾಕ್ಟರ್ ರಂಗನಾಥ್ ಧರ್ಮರಾಯ ಬಟ್ ಯಾರಿಗೇನು ಮಾಡಬಾರ್ದು ಅನ್ಯಾಯ ಮಾಡಿಲ್ಲ. ಯಾರಿಗೂ ಸುಮ್ಮನೆ ಎಫ್ಐಆರ್ ಹಾಕ್ಸಿಲ್ಲ. ಅವರು ದಾಸೇಗೌಡ ಕುಟುಂಬದಲ್ಲಿ ಡಿ ನಾಗರಾಜಯ್ಯ, ಡಿ ಕೃಷ್ಣಕುಮಾರ್ ಹಾಕ್ಸಿದ ಎಫ್ಐಆರ್ ಬೇರೆ ಯಾರು ಮಾಡಿಲ್ಲ. ಅದೊಡೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡುತ್ತೆ. ನನ್ನ ಮೇಲೆ ಇಷ್ಟು ಕಂಪ್ಲೇಂಟ್ ಬುಕ್ ಮಾಡಿಸಿದ್ರು. 1/3/2005 ಅವ್ರ ಮೇಲೆ ಕಂಪ್ಲೇಂಟ್ ಕೊಡುತ್ತೆ. ನನ್ನ ಮೇಲೆ ಇಷ್ಟು ಎಫ್ಐಆರ್ ಹಾಕ್ಸಿದ್ದಾರೆ. ಇಷ್ಟು ಎಫ್ಐಆರ್ ನಲ್ಲಿ ನಾನೇ ಗೆದ್ದಿದ್ದೀನಿ. ಎಲ್ಲಾದ್ರೂ ನಾನೇ ವಿನ್ ಆಗಿದ್ದೀನಿ. ಆ ಕೇಸುಗಳು ಎಲ್ಲಾ ಕೇಸುಗಳು ನಾನೇ ವಿನ್ ಆಗಿದ್ದೀನಿ. ಅವ್ರ ನನ್ನ ಸುಮ್ಮನೆ ಎಫ್ಐಆರ್ ಹಾಕ್ತಾರೆ. ಒಂದು ಗೋಚರ್ ಕಿತ್ಕೊಡೋದ ಸ್ಟೇಷನ್ ಕುಂಡಿಸೋದನ್ನ ಗೋಚರ್ ಕಂಪ್ಲೇಂಟ್ ಕೊಟ್ಟು ಜಗದೀಶ ಅವ್ರು ಕಂಪ್ಲೇಂಟ್ ಕೊಡೋದ ವ್ಯಕ್ತಿಗೆ ಮುಂದೆ ಕಸಿದ ಕೇಳಿದೆ. ಅವ್ರು ಹೇಳ್ತಾರೆ ಜಗಣ್ಣ ಬರ್ಕೊಟ್ಟೆ ಕಂಪ್ಲೇಂಟ್. ಜಗಣ್ಣ ಎಲ್ಲಮ್ಮ ಗೋಚರ್ ಮಾಡ್ತೀನಮ್ಮ ಇಲ್ಲ, ಜಗಣ್ಣ ಕಂಪ್ಲೇಂಟ್ ಬರ್ಕೊಟ್ಟ. ಜಗಣ್ಣ ಸುಮ್ಮನೆ ಅವರು ಎಫ್ಐಆರ್ ಹಾಕ್ಸಿ ನಮ್ಮ ಮೇಲೆ ಕೇಸ್ಗಳೆಲ್ಲ ಬುಕ್ ಮಾಡಿ ಇದು ಮಾಡಿದ್ರು. ನಾನು ಅವ್ರ ಮೇಲೆ 1/3/2005 ಕಂಪ್ಲೇಂಟ್ ಕೊಟ್ಟಿದ್ದೆ. ಕುಣಿಗಲ್ ನ್ಯಾಯಾಲಯದಲ್ಲಿ ಆ ವ್ಯಕ್ತಿಗೆ ಡಿ ಕೃಷ್ಣಕುಮಾರ್, ಶಂಕರ್ ಅಂಡ್ ಜಗದೀಶ್ ಅವರ ಮೇಲೆ 2 ವರ್ಷ ಶಿಕ್ಷೆ ಆಗಿದೆ. 90,000 ದಂಡವನ್ನು ಕಟ್ಟವ್ರೆ. ನನ್ನ ಮೇಲೆ ಅವ್ರ 100 ರೂಪಾಯಿ ಕಟ್ಸಕ್ಕಾಗಿಲ್ಲ ಅವ್ರ ಕೈಲಿ. ಎಲ್ಲ ಆ ಕೆಲಸ ಮಾಡೋದು ನಾನೊಬ್ಬ ರೈತನ ಮಗ. ಅವರ ದೌರ್ಜನ್ಯಕ್ಕೆ ಕೊನೆ ಕಾಣಬೇಕು. 2028ಕ್ಕೂ ನಮ್ಗೆ ಚುನಾವಣೆ ಮತ್ತೆ ಚುನಾವಣೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತದೆ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದೀವಿ. ಕ್ರಮ ತಗೊಳ್ಳಿ ಅಂತ ನಾವು ಹೇಳ್ತಾ ಇದೀವಲ್ಲ. ಯಾರಿಗೂ ನಾವೇನು ಈಗ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ವಲ್ಲ. ನಾವು ಕಾಂಗ್ರೆಸ್ ಪಾರ್ಟಿನ ಸಪೋರ್ಟ್ ಮಾಡ್ತಾ ಇಲ್ವಲ್ಲ. ಅದನ್ನ ತನಿಖೆ ಆಗಲಿ ನಡೀಲಿ. ಅದು ಬಿಟ್ಟುಬಿಟ್ಟು ನೀವು ಈ ತರ ದೌರ್ಜನ್ಯ ಮಾಡೋದೇ ಆಗಲಿ, ಯಾವುದೇ ಒಬ್ಬ ಲೀಡರ್ ಬಂದಾಗ ಕ್ಯಾನ್ವಾಸ್ ಮಾಡಕ್ ಬಂದಾಗ ಹೊಡಿರೋ ಅಂತ ಹೊಡ್ಸೋದಾಗ್ಲಿ, ಇವೆಲ್ಲ ಕೆಟ್ಟ ಪ್ರವೃತ್ತಿ ಬಿಡಿ. ಇನ್ಮೇಲಾದ್ರೂ ಇದು ಬಿಟ್ಟುಬಿಟ್ಟು ಈಗ ನಾನು ಹೇಳೋದೇನು ಅಂದ್ರೆ, ಅಲ್ಲಿ 3 ಗಂಟೆವರು ಶಾಂತಿಯುತವಾಗಿ ನಡೀತಾ ಇತ್ತು ಚುನಾವಣೆ. ನಾವೆಲ್ಲರೂ ನಮ್ಮ ಲೀಡರ್ಗಳೆಲ್ಲ ಊಟಕ್ಕೆ ಹೋದಾಗ ತಕ್ಷಣವಾಗಿ ಈ ತರ ಆಗ್ಬೇಕು ಅನ್ನೋ ಕಾರಣ ಏನು? ಅಲ್ಲಿ ನಮ್ಮ ಶಾಸಕರಿದ್ವಾ, ನಾವು ಲೀಡರ್ಗಳಿದ್ವಾ? ಯಾರೂ ಇಲ್ಲ ಅಲ್ಲಿ. ಎಲ್ಲರೂ ನೀವು ಎಲ್ಲ ಪ್ರತಿಯೊಬ್ಬರು ನೀವೆಲ್ಲ ಒಂದು ಸೇರ್ಕೊಂಡು ನಿಮ್ಮ ಕುಟುಂಬನೇ ಅಲ್ಲಿ ಸೇರ್ಕೊಂಡು ಮಾಡೋ ಅಂತ ಏನಿತ್ತೋ ಗೊತ್ತಿಲ್ಲ. ಅದೇನು ನೀವು ಮಾಡಿದ್ರು ಯಾರು ಮಾಡಿದ್ರು ತನಿಖೆ ಗೊತ್ತಾಗ್ಲಿ. ಅಂದ್ರೆ ಇಲ್ಲಿವರೆಗೂ ಇತಿಹಾಸ ನೋಡಿದಾಗ, ನಾನು ನಿಮ್ಮ ಜೊತೆಲಿದ್ದಾಗ ನೋಡಿದಾಗಂತೂ ನನಗೆ ಹೇಳ್ಕೊಳಕ್ ಅಸಹ್ಯ ಆಗತ್ತಪ್ಪ. ಯಾಕೆಂದ್ರೆ ಬಿಟ್ಟಾಕಿ ಇನ್ಮುಂದಾರ ಈ ಜನ ಎಲ್ಲ ಒಳ್ಳೆ ರೀತಿ ಬದುಕಕ್ಕೆ ಒಂದು ದಾರಿ ಮಾಡ್ಕೊಡಿ. ಹಾಕೋದು, ಅವ್ನು ಓಡಿಸೋದು, ಇವನು ಓಡಿಸೋದು ಬಿಟ್ಟಾಕಿ ಇನ್ಮೇಲೆ ಒಳ್ಳೆ ರೀತಿ ರಾಜಕಾರಣ ಮಾಡಿ ಅಂತ ಹೇಳ್ತಾ, ಈ ಒಂದು ಏನು ನೆನ್ನೆ ನಡೆದಿದೆ ಆ ಒಂದು ಚುನಾವಣೆಗಾಗಲಿ ನಮ್ಮ ಶಾಸಕರಿಗಾಗಲಿ ಯಾವುದೂ ಮಾಹಿತಿ ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಅವ್ರು ಫೋನ್ ಮಾಡ್ತಿರುವ ಎಷ್ಟು ಓಟ್ ಆಯ್ತಪ್ಪ, ಏನು ನಡೀತಾ ಇದ್ದಪ್ಪ ಅಂತ ಕೇಳೋದು ಬಿಟ್ರೆ ಅವ್ರಿಗೆ ಅರಿವೆ ಸಹಕಾರ ಸಂಘದಲ್ಲಿ ಏನು ಈ ಥರ ಕುತಂತ್ರ ಮಾಡೋದಂಗೆ, ನಂಗೆ ಅವ್ನು ಮಾಡೋದಂಗೆ ಅವೆಲ್ಲ ಇನ್ನೂ ಕಲಿಬೇಕಾದ್ರೆ ಅವರು ಇನ್ನೊಂದು 20 ವರ್ಷ ನಿಮ್ಮ ಹತ್ರ ಹಿಂಗೆ ಆಡ್ತಾರೆ. ಅವರು ಏನಾರ ಕಲ್ತ್ಕೊಬೋದನ್ನೋ ಗೊತ್ತಿಲ್ಲ ನಿಮ್ಮ ಬುದ್ಧಿನ. ಸದ್ಯಕ್ಕಂತೂ ಇಲ್ಲ. ಇದಂತೂ ನೇರವಾಗಿ ಹೇಳ್ತೀನಿ. ಇನ್ನು ಮುಂದಕ್ಕೆ ನಮ್ಮ ಶಾಸಕರ ಬಗ್ಗೆ ಅಪಪ್ರಚಾರ ಮಾಡೋದೇ ಆಗಲಿ ಅವೆಲ್ಲ ನಿಲ್ಲಿಸಿ. 900 ಓಟ್ ನಡೆದಿದೆ. ಇದು ಮೂಲ ಇದು ಎಲ್ಲ ಅರ್ಥ ಮಾಡ್ಕೋಬೇಕು ಜನ. 900 ಓಟ್ ನಡೆದಿದೆ. ಇರೋದಿನ್ನೇನು 60-70 ಓಟು ನಡಿಬೇಕಾಗಿತ್ತು. ಆ 60-70 ಓಟಲ್ಲಿ ನಡಿಬೇಕಾಗಿದ್ದ ನಾವು ಪಟ್ಟಿನ ಪರಿಶೀಲನೆ ಮಾಡಿದಾಗ ನಮ್ಮ ಒಂದು ಕಾಂಗ್ರೆಸ್ಸಲ್ಲಿ ಏನು ಮುರ್ಸ್ಕೊಂಡಿದ್ದು ಲೀಡ್ರುಗಳು ಓಟುಗಳೇ ಜಾಸ್ತಿ ಇದ್ದಾವೆ ಅಲ್ಲಿ. ಇನ್ನು ಓಟ್ ಹಾಕ್ಬೇಕಾಗಿರೋವು ಅವೆಲ್ಲೇ ಓಟುಗಳು ಬಂದ್ಬಿಡ್ತವೆ ಅಂತೆಲ್ಲ ಡಿಸೈಡ್ ಮಾಡ್ಕೊಂಡ್ರು. ಇವೆಲ್ಲ ಹಿಂದೆ ಪಿತೂರಿ ಮಾಡಿ ಏನು ಮಾಡಿದವರೆಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಶಾಸಕರಿಗಾಗಲಿ ನಮಗಾಗಲಿ ಯಾವ ಈ ಥರ ಬಾಳಿಕೆ ಮಾಡಿಕೊಂಡು ದೌರ್ಜನ್ಯ ಮಾಡ್ಕೊಂಡು ಚುನಾವಣೆ ಮಾಡೋ ಅಗತ್ಯ ಏನಿಲ್ಲ. ಹಾಗೇನಾಯಿತು, ನಾವೆಲ್ಲ ಊಟ ಮಾಡೋಣ, ನಮ್ಮ ರಂಗನಗೌಡರು ಹೇಳ್ದಂಗೆ ನಾವೆಲ್ಲ ಊಟ ಮಾಡೋಣ ಅಂತೇಳಿ ನಾವು ಊಟ ಮಾಡೋಕ್ಕೆ ಹೊರಟ ಮೇಲೆ 3 ಗಂಟೆ ಮೇಲೆ
ಏಕಾಏಕಿಯಲ್ಲಿ ಒಂದು ಘಟನೆ ನಡೀತು. ಯಾರೋ ಓಟ್ ಹಾಕಕ್ಕೆ ಹೋಗಿದ್ದ, ಕದ್ದು ಓಟ್ ಹಾಕಕ್ಕೆ ಹೋಗಿದ್ದು, ಇಟ್ಕೊಂಡ್ಬಿಟ್ಟು ಅವನ ಹಾಕ್ತಾ ಇವನ ಹಾಕ್ತಾ ಅಂತೇಳಿ ಅಲ್ಲಿ ಯಾರೋ ಶಿವಕುಮಾರ್ ಅಂತೆ, ಬಾಲ್ನಾಯಕ್ ಅಂತೆ. ಆಕ್ಚುಲಿ ಬಾಲ್ನಾಯಕ್ ಅವನು ಏಜೆಂಟ್ ಆಗಂಗಿಲ್ಲ, ಅವ್ನು ಓಟೇ ಇಲ್ಲ ಅಲ್ಲಿ. ಬೆಳಿಗ್ಗೆಯಿಂದ ಕುಣಿಸಿದ್ದಾರೆ ಅವನ್ನ, ಆಚೆಗೆ ಹೋಗ್ದಂಗೆ ಅವನೊಬ್ಬನ್ನ ಅಲ್ಲಿ ಪಿತೂರಿ ಮಾಡಿ ಕುಣಿಸಿದ್ದಾರೆ. ಅಂದರೆ ವ್ಯವಸ್ಥಿತವಾಗಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸಹಕಾರ ಸಂಘಗಳು, ಸಹಕಾರ ಇಲಾಖೆಗಳು ಯಾವ ಥರ ಚುನಾವಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಬಾಲ್ನಾಯಕ್ ಅಲ್ಲಿ ಓಟೇ ಇಲ್ಲ ಅಂದ್ಮೇಲೆ ಚುನಾವಣೆ ಒಳಗೆ ಏಜೆಂಟ್ರಾಗಿ ಹೆಂಗೆ ಕುಣಿಸಿದ್ರು? ಅದೊಂದು ಕಡೆ ಆಯಿತು. ಇಲ್ಲಿ ಇನ್ನೊಬ್ಬ ಯಾರೋ ಹೋದ, CDO ಮಾಡ್ದ, ಅವನು ಮಾಡ್ದ, ಅದು ತನಿಖೆ ನಡೀಲಿ. ತನಿಖೆ ನಡೆದುಬಿಟ್ಟು ಯಾರು ತಪ್ಪು ಮಾಡಿದ್ರ ಮೇಲೆ ಕ್ರಮ ತಗೊಳ್ಳಿ. ಅದಕ್ಕೆ ನಾವು ಎಲ್ಲರೂ ಸಿದ್ಧ. ನಾವು ಅದು ಬಿಟ್ಟು ಇನ್ನೆಲ್ಲಿ ನಾವು ಸೋತಿ ಹತಾಶೆ ಆಗ್ಬಿಡ್ತೀವೋ, ಇನ್ನು ಕೆಲವಿನ 70-80 ಓಟಲ್ಲಿ ಬಂದರೆ ಅವು ಕಾಂಗ್ರೆಸ್ ಪಾರ್ಟಿದೆ, ಕಾಂಗ್ರೆಸ್ ಓಟ್ಗಳೇ. ಇನ್ನು ಹೆಂಗೂ ನಾವು ಸೋಲ್ತೀವಿ. ಸೋಲ್ದ ಬಿಟ್ಟು ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಇವ್ರು ಮಾಡಿದಾರಾ ಇನ್ನೊಬ್ರು ಮಾಡಿದಾರಾ ತನಿಖೆಯಲ್ಲಿ ಗೊತ್ತಾಗುತ್ತದು. ತನಿಖೆ ಮಾಡಲಿ. ಅದು ಬಿಟ್ಬಿಟ್ಟು ನಮ್ಮ ಶಾಸಕರ ಬಗ್ಗೆ ಗೂಬೆ ಕೂರಿಸೋದು, ಶಾಸಕರು ಹೇಳ್ಬಿಟ್ಟಾರೆ ಮಾಡೋರೆ. ಶಾಸಕರಿಗೆ ಎಲ್ರಿ ನಿಮ್ಮಷ್ಟು ಅನುಭವ ಇದೆ? ನಾವು ಈಗ ಪತ್ರಕರ್ತರಿಗೆ ಹೇಳ್ತೀನಿ, ನಾನು ಇಡೀ ಒಂದು 30 ವರ್ಷದಿಂದ ಅವ್ರ ಜೊತೆಲಿದ್ದ. ನಾನು ಅವ್ರ ಜೊತೆಲಿದ್ದವರು ನಾನು ರಾಜಕಾರಣ ಮಾಡಿದ್ದೀನಿ. ಇಲ್ಲಿ 3 ವರ್ಷ ಆಯಿತು, ನಾನು ಕಾಂಗ್ರೆಸ್ ಪಾರ್ಟಿ ಬಂದು 3 ವರ್ಷ ಆಯಿತು. ಇಲ್ಲಿ ನಮ್ಮ ಶಾಸಕರ ಜೊತೆಲಿ ಕೆಲಸ ಮಾಡಿದ್ದೀನಿ. ನಿಮ್ಮಲ್ಲಿ 1% ಇಲ್ಲ ಇವರು. ನಿಮ್ಮಲ್ಲಿ ಒಂದು ಏನು ನೀವು ಚುನಾವಣೆ ಪ್ರಕ್ರಿಯೆ ಮಾಡ್ತಿದ್ದು, ನೀವೇನು ಮಾಡ್ತಾ ಇದ್ದೀರಾ, ಸಹಕಾರ ಇಲಾಖೆಯಲ್ಲಿ ಏನು ಮಾಡ್ತಾ ಇದ್ದೀರಾ ಎಲ್ಲ ಲೆಕ್ಕ ಹಾಕೊಂಡ್ರೆ ನಾನು ನೇರವಾಗಿ ಹೇಳ್ತೀನಿ. ನಾನು ಸತ್ಯ ಹೇಳೋಕ್ಕೆ ಏನು ಹೆದರ್ಕೋಬೇಕಾಗಿಲ್ಲ. ನೆನ್ನೆ ಅಲ್ಲೇನೋ ಅಲ್ಲಿ ಗಲಾಟೆ ಮಾಡಿಸಿದ್ರಿ, ಮೂರ್ತಿ ಹೊಡೆದ್ಬಿಟ್ರು, ಆಳ್ವಾಗ್ಲು ಸ್ವಾಮಿ ಇಬ್ಬರು ಬಂದರೆ ಅವ್ರು ಹೊಡೆದ್ಬಿಟ್ರು. ಯಾಕ್ರಿ ಇವೆಲ್ಲ? ನಿಮಗೆ ಯಾರೂ ಬರಲ್ಲ, ನಿಮ್ಮ ಹತ್ರ ವಾಪಸ್ ಹೋಗಿದ್ರು ಒಬ್ಬರು ಬರಲ್ಲ. ಈಗ ಆಡ್ತಿದ್ರು ನೀವು. ಜೀವನದಲ್ಲಿ ನೀವು ಹೇಳ್ತೀನಿ ಕೇಳಿ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ರೀತಿ ಮೆಸೇಜ್ ಕೊಡಿ, ಒಳ್ಳೆ ರಾಜಕಾರಣ ಮಾಡಿ. ಈಗಲಾರ ಈ ಮುಂದೆ ಜನ ಎಲ್ಲ ಹತ್ಕೊಂಡಿದ್ದಾರೆ, ಈಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಬಿಟ್ಟಿದೆ. ಹೋಗ್ಲಿ, ಅವು ಯಾವ ಮತಗಟ್ಟೆಗಳಲ್ಲಿ ನೀವು ಪತ್ರ ಆಚೆಗೆ ಹಾಕಿರೋರು ಯಾರು ಹಾಕಿದ್ದಾರೆ ಒಂದು ಫೋಟೋ ತೋರಿಸಿ ಹೋಗ್ಲಿ. ಆ ಬರೇ ಪತ್ರ ವೋಟಿಂಗ್ ಲಿಸ್ಟ್ ತೋರಿಸ್ತೀರಾ, ಅವ್ನು ಮುಖ ತೋರಿಸ್ತಾ ಇಲ್ಲ. ಒಂದು ಅದೇ ದೌರ್ಜನ್ಯ. MLA ಅವ್ರು ಬಂದ್ಮೇಲೆ ನಾವು ಒಳಗೆ ಹೋಗಿಲ್ಲ, ನಮ್ದೇ ಸರ್ಕಾರ ಮಾಡಿಕೊಂಡು ಏನು ಹಿಂಗಾದ್ರೆ ಇಷ್ಟೆಲ್ಲ ನಡೀತಾರೆ. ಆ ಅಪ್ಪನ ಏನೋ ಹೇಳ್ತಾರೆ, ಮ್ಯಾನ್ ಹ್ಯಾಂಡಲ್ ಮಾಡಿ ಅದನ್ನ ಕೇಸ್ ಕೊಟ್ಟಿರ್ಬೇಕು. ಈಗ ಅವ್ರನ್ನ ನೀವು ಏನು ಹೇಳಕ್ಕೆ ಬಿಡೋದು, ನೀವು ಅವ್ರನ್ನೆಲ್ಲ ಒತ್ತಡ 10 ಜನ ಸೇರ್ಕೊಂಡು ನೀವು ನನ್ನೊಬ್ಬನ ಹೇಳಿದ್ರೆ ನಾನೊಬ್ಬ ಏನು ನಿಮ್ಗೆ ಎಷ್ಟು ಉತ್ತರ ಕೊಡ್ಬೋದು? ನನ್ನ ಜೊತೆ 4 ಜನ ಇದ್ರೆ ನಾನು ಎದುರಿಸ್ತೀನಿ, ನಾನು ಒಗ್ಗಟ್ಟಿರ್ತದೆ. ನನ್ನ ಅಧಿಕಾರಿ ಒಬ್ಬನ ಕೂರಿಸ್ಬಿಟ್ಟು ನೀವು ಎಲ್ಲ ಒಟ್ಟಿಗೆ ಗುಂಪಾಗ್ಬಿಟ್ಟು ಹಳೆ ಸಹಕಾರ ನಾವು ಅಲ್ಲಿದ್ದೀವಿ, ಇದರಲ್ಲಿದ್ದೀವಿ, ಮೇಲ್ಮಟ್ಟದಲ್ಲಿದ್ದೀವಿ, ಕೋಆಪರೇಟಿವ್ ಮಿನಿಸ್ಟರ್ದಲ್ಲಿದ್ದೀವಿ ಅಂತ ಹೇಳಿದ್ರೆ ಅವ್ನು ಏನು ತಡ್ಕತಾನೆ? ಒಬ್ಬ ಅಧಿಕಾರಿ ಸರಿ ತಪ್ಪು ಅದು ಕಾನೂನು. ನಾವು MLA ಅವ್ರಿಗೆ ಹೇಳಿದ್ದೀವಿ, ಈ ಥರದ್ದು ಮುಂದಾಗಬಾರ್ದು, ಇದನ್ನ ಕೂಲಂಕುಷವಾಗಿ ತನಿಖೆ ಆಗಬೇಕು. ತನಿಖೆ ಯಾವ ಥರ ಆಗಬೇಕು? DCC ಬ್ಯಾಂಕಲ್ಲಿ ಸುಸ್ತಿ ಇದ್ರು ನಮ್ಮ ಶಿವಣ್ಣವರು 2000 ಈ ಟರ್ಮಲ್ಲಿ ಹಿಂದಿನ ಟರ್ಮ್ ಫಂಕ್ಷನ್ ರಜೆ ಕೊಟ್ಟವ್ರೆ ARODRಗೆ. ಆ ಸುಸ್ತಿ ಆದವ್ರು ಎಲೆಕ್ಷನ್ ಇಟ್ಕೊಂಡು ಅದು ಅರ್ಜಿನೇ ಅಕ್ಸೆಪ್ಟ್ ಆಗಲ್ಲ ಅಂತ ಅವ್ರು ಅಲ್ಲಿ 2ನೇ ಬಾರಿ DCC ಬ್ಯಾಂಕ್ ಡೈರೆಕ್ಟರ್ ಆದರು. ಅದನ್ನ ನಾವೇನು ಮಾಡೋಕ್ಕಾಯ್ತಲ್ಲ. ಇನ್ನು ಕೃಷ್ಣಕುಮಾರ್ ಆಲಪ್ಪನಗುಡ್ಡಲ್ಲಿ ಅಕ್ರಮ ಆಗದೆ ಮಿಲ್ಕ್ ಡೈರಿಲಿ ಹೈಕೋರ್ಟ್ ತನಿಖೆ ಮಾಡಿ ಅಂತ ARಗೆ ಹಾಕವ್ರೆ. ಅವರು ಅಕ್ರಮ ನಡೀತಲೇ ತನಿಖೆ ಇಲ್ಲ. ಆ ಥರ ತನಿಖೆ ಆಗೋದು ಬೇಡ. ಅಲ್ಲಿ ವಾಸ್ತವ ನಮ್ಮ ಬಂದಿರೋ ದೂರು, ನಮ್ಗೆ ಬಂದಿರೋ ಕೆಟ್ಟ ಹೆಸರು ಹೋಗ್ಬೇಕು. ಅಲ್ಲಿ ಏನು ನಡೀತು ಆ 1 ಅವರ್ ಇವರೆಲ್ಲ ಏನು ಕುಟುಂಬ ಎಲ್ಲ ಹೋದ್ಮೇಲೆ ಆಯ್ತು ಬಿಟ್ರೆ ಅದಕ್ಕೆ ಮುಂಚೆ ಏನಾರು ಆಗಿತ್ತಾ? ಇವರೆಲ್ಲ 1:30-2 ಗಂಟೆ ಮೇಲೆ ಅಲ್ಲಿ ಸಂಬಂಧ ಅಲ್ಲಿ ಹೋದ್ಮೇಲೆ ಕುಟುಂಬ ನಮ್ದು ನಾವು ಹೋದ್ಮೇಲೆ ಆಯ್ತು ಬಿಟ್ರೆ ಅದಕ್ಕೆ ಮುಂಚೆ ಯಾವುದು ಎಲ್ಲ ನಡೀತಾ ಇತ್ತು. ಸಣ್ಣ ಪುಟ್ಟ ಫೋಟೋ ಅವ್ನು ಕರ್ಕೊಂಡು ಇವ್ನ ಕರ್ಕೊಂಡು ನಡೀತಾ ಇತ್ತು. ಗುಂಪು ಮಾಡ್ಕೊಂಡು ಬೇರೆ ಹಾಕೊಂಡು ಬೀಗ ಹಾಕೊಂಡು ಒಳಗೆ ಸೇರ್ಕೊಂಡು ವ್ಯವಸ್ಥೆ ಆಗಿದ್ದೆಲ್ಲ ನಾವೆಲ್ಲ ಒಟ್ಟಿಗೆ ಹೋದ್ಮೇಲೆ ನಾವೆಲ್ಲ ಅಂದ್ರೆ ಸಹಕಾರ ರತ್ನಗಳು ಒಳಗೆ ಎಲೆಕ್ಷನ್ ಆಫೀಸರ್ನ ಸೇರ್ಸ್ಕೊಂಡ್ಮೇಲೆ ನೀವೇನು ಮಾಡಕ್ ಕೊಡ್ತಾ ಇದ್ದೀರ ಅಂತ ಇದರಿಂದ ತಿಳಿಯೋದೆ. ನೀವು ಅದನ್ನ ತನಿಖೆ ಮಾಡಿ, ಏನು ಅಲ್ಲಿ ಯಾರಿದ್ರು ಯಾರಿಲ್ಲ ಅಂತ ನೀವು ನಿಮ್ಮನ್ನು ನಾನು ಕೇಳ್ಕೊತಿರಲ್ಲ ಏನು ನಡೀತು ಅಂತ. ಯಾರು ತನಿಖೆ ಮಾಡ್ತಾರೆ, ಅವರು ಎನ್ಕ್ವೈರಿ ಮಾಡೋದೇನು ಸರಿ ತಪ್ಪನ್ನ ಅವ್ರು ಹೇಳ್ತಾರೆ. ಇಲ್ಲಿ ಇದನ್ನ ಆಗದಂಗೆ ಆಗದ್ ಬೇಡ ಅಂತ, ಏನು ಸುತ್ತಿ ಆಗಿದ್ದವ್ರದ್ದು ಇಲ್ಲಿ ಡೆವಲಪ್ಮೆಂಟ್ ಡೈರಿದು ಆಗದಂಗೆ ಆಗದ್ ಬೇಡ, ಇದನ್ನ ಶೀಘ್ರ ತನಿಖೆ ಮಾಡಿ ಅದನ್ನ ತಾರ್ಕಿಕ ಅಂತೆ ಕಾಣಿಸ್ಬೇಕು ಅಂತ ನಾವು MLA ಜನಕ್ಕೆ ತಾಲೂಕಿನ ಜನತೆಗೆ ತಪ್ಪು ಸಂದೇಶ ಹೋಗೋದು ಬೇಡ ಅಂತ ಹೇಳಿದ್ದೀವಿ. ದಯಮಾಡಿ ನೀವು ಇದನ್ನ ಬಿಟ್ಬಿಡಿ. ಏನು ಯಾವುದಕ್ಕೂ ಗುಂಡಾಗಿರಿ ಗುಂಡಾಗಿರಿ ಮಾಡಿರೋ ಇತಿಹಾಸನ